ಹಂಗೆ ಅನ್ಸ್ಬಿಡಿ ಗಮ್ಮಾಕಿ ಸಾಕು ಟ್ಯಾಟೂ ಏನಾಗ್ತೀರಾ. ಯಾರು ಒಬ್ರು ಚೆನ್ನಾಗೈತೆ ಅಂದ್ರೆ ಆಮೇಲೆ ಬನ್ನಿ. ಇಲ್ಲ ಆ ಕೈ ಏನೈತೆ ಆ ಕಲರ್ ಐತೆ ನನ್ನ ಕೈ. ಇಲ್ಲ ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ಕಾಣಿಸ್ತಿಲ್ಲ, ಕರೆಕ್ಟಾಗಿ ಕಾಣುತ್ತೆ. ಒಂದು ಕೆಲಸ ಟಾರ್ಚ್ ಹಿಂಗಂದ್ರೆ ಇಲ್ಲ ನಾನು ಇನ್ನೊಂದು 2 ಅವರ್ ನಿದ್ದೆ ಹೋಗಿರೋರು. ಲೇಟ್ ಮಾಡ್ತಾರದ ಇವರು. ಪಾಪ ಸ್ವಾಮಿ ನಿದ್ದೆ ಮಾಡಿದಿರ ಪಾಪ ಒಂದು ಅರ್ಧ ಗಂಟೆನೂ ತೂಗಿಡಿಸಿಲ್ಲ ಅನ್ಕೊಂತೀನಿ. ನೀವಿದ್ರೆ ನೆನ್ವ ಆಗ್ತಿರ್ತಾರೆ. ನಾನು ಬಂದು ನೋಡಿದಾಗ ಅವರು ಇಲ್ಲೇ ಇದ್ರು, ಇದು ಮಲಗಿದ್ದೆಲ್ಲ ಎದ್ದೇ ಇದ್ರು. ಅದು ಅಲ್ಲಿ ನೀವು ಕಪ್ಪಗಿದ್ರಲ್ಲ ಹಂಗೆ ಬರುತ್ತೆ. ನಿಮ್ ಶೇಡ್ ಮ್ಯಾಚ್ ಆಗೋ ತರ ತೆಗ್ದಿರೋದು ಅದು. ಯಾಕ್ರಿ ಇದು ಉಲ್ಟಾ ಹಾಕ್ಬಿಟ್ರ ಪೇಪರು? ಇಲ್ಲ ಏನು ಐಸ್ ಹತ್ರ ಇಲ್ಲಿ ಏರ್ಸು ಮಲ್ಸಾಗಿದೆ ಅಂತ ಹೇಳ್ತಾ ಇದ್ದೆ. ಅದು ಪಿಕ್ಚರಲ್ಲಿ ಇರೋದೇ ಇವಾಗ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ನಮ್ಮ ಅಣ್ಣ ಕೈ ಮೇಲೆ ಟ್ಯಾಟೂ ನಾನು ಹಾಕ್ತಾ ಇಲ್ಲ, ನನ್ನ ಫೋಟೋ ಹಾಕ್ಸ್ಕೊಂತವ್ರೆ. ನಿಜವಾಗ್ಲೂ ಹೇಳ್ತಾ ಇದೀನಿ, ಏನ್ ಸ್ವಾಮಿಗಳೇ ಬರ್ತಾ ಇದೀನಿ. ನಿಜವಾಗ್ಲೂ ಹಾಕ್ತವ್ರೆ. ಅದು ಯಾವ ಫೋಟೋ ಅಂತ ತೋರಿಸ್ತೀನಿ, ಕೊನೆ ಗಂಟೆ ವೇಟ್ ಮಾಡಿ. ಒಳ್ಳೊಳ್ಳೆ ಕ್ಲಿಪ್ ಹಾಕಿ ಟ್ಯಾಟೂ ಹಾಕೋದು ನೋಡ್ಕೊಂಡ್ ಬನ್ನಿ. ಗೈಸ್ ಫೈನಲಿ ನಮ್ಮ ಅಣ್ಣ ಕುತ್ಕೊಂತ ಟ್ಯಾಟೂ ಹಾಕ್ಸಕ್ಕೆ ಎಲ್ಲ ರೆಡಿ ಆಯ್ತಾ ಇದೀವಿ. ಒಬ್ರು ಟ್ಯಾಟೂ ಹಾಕ್ಸಕ್ಕೆ ಎಷ್ಟು ಜನ ಬಂದಿದೀವಿ ನೋಡಿ. ಸಾಧ್ನೆ ಸಾಧ್ನೆ ಹೆಂಗ ಅನಿಸ್ತೈತೆ ಟ್ಯಾಟೂ ಹಾಕಕ್ಕಿಂತ ಮುಂಚೆ? ಟ್ಯಾಟೂ ಹಾಕ್ಸ್ಬೇಕು ಅನಿಸ್ತಾ ಇದೆ. ಹೌದಾ? ಅವಾಗ ಏನಿದ್ರು ಟ್ಯಾಟೂ ಹಾಕ್ಸಕ್ಕಿಂತ ಮುಂಚೆ ಹೆಂಗ ಅನ್ಸುತ್ತೆ ಅಂತ ಕೇಳಿಸ್ಕೊಂಡಿದ್ದ ನಾನು. ಎಲ್ಲ ಒಂದೇ ಗ್ಯಾಂಗ್ ಅಲ್ವಾ ನೀವೆಲ್ಲ? ಎಲ್ಲ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಹಂಗ ಇದು ಮೊಬೈಲ್ ಹಿಂಗೆ ಹಿಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಅವ್ರ ಪಾಡಿಗೆಲ್ಲ ಆಗ್ತಾ ಇರಲಿ ಅಂತ. ಸ್ಟಾರ್ಟ್ ಮಾಡ್ತಾ ಟ್ಯಾಟೂ ಹಾಕೋದು ಇವಾಗ. ಕಡೆಗೆ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು, ತಲೆಗೆ ಹಾಕೋದು ನಾವು. ಇಲ್ಲಿಂದ ಎಷ್ಟಿದೆ ಇವಾಗ 8 ಇಂಚ್ 8.5 ಇಂಚಿಗೆ ಅಲ್ವಾ? ಇಷ್ಟು ಪೂರ್ತಿ ಫುಲ್ ವೈಟ್ ಟಾಪಿಂಗ್ ತರ ಫುಲ್ ಹೊಡೆದ್ಮೇಲೆ ಹೀಲಿಂಗ್ ಆದ್ಮೇಲೆ ಅದ್ರ ಮೇಲೆ ಟ್ಯಾಟೂ ಹಾಕಿದ್ರೆ ಗಡ್ಡ ಬರುತ್ತೆ ಅವ್ರಿಗೆ. ಗ್ರೀನ್ ಕಲರ್ ಮಾಡಿಸ್ಬಿಡೋಣ. ಗ್ರೀನ್ ಅವ್ರ ಕೈ ಫಾರೆಸ್ಟ್ ಅಲ್ಲಿ ಸಿಂಹ ಇರುತ್ತಲ್ಲ ರೀ, ಕೈ ಕಪ್ಪಿದೆ ಬಿಡಿ. ಈಗಲೂ ಐತೆ, ಇತ್ತು ಅಲ್ಲ ಇನ್ನೂ ಐತೆ. ಅದೇ ಅವ್ರ ಅಮ್ಮ ಹೊಡೆದಿರೋದೆಲ್ಲ ಟ್ಯಾಟೋಗಳಿತ್ತು. ಆದ್ರೆ ಫಸ್ಟ್ ಟೈಮು ಕೃತಕವಾಗಿ ಹಾಕ್ಸ್ಕೊಂತ ಇದ್ದಾರೆ. ಕೃತಿಕಾ ಅಂದಿದ್ದು ಕೃತಿಕವಾಗಿ ಟ್ಯಾಟೂ ಹಾಕ್ಸ್ಕೊಂತವ್ರಂತೆ. ಆಗಿದೆ ಅಂತ ನಮ್ಮ ಅಭಿಪ್ರಾಯ, ಅನಿಸಿಕೆ. ಅದೇನು ಸಮಯ ಇವ್ರಿಗೆ ಇದು ಆ ಮಕ್ಕಕ್ಕೂ ಅದನ್ನೇ ಸಜೆಸ್ಟ್ ಮಾಡ್ರಿ. ಬೆಳ್ಳಗರ ಸ್ಪಿರಿಟ್ ಹಾಸ್ಪಿಟಲ್ ಸ್ಪಿರಿಟ್ ಸ್ಪ್ರೇ ಹೊಡಿತಾರಲ್ಲ, ಅದು ಎಲ್ಲ ಫೇಸ್ ವಾಶ್ ಅಂತ ಯೂಸ್ ಮಾಡ್ಲಿ. ಒಳ್ಳೆ ಕಲರ್ ಬರ್ತಾರೆ, ಮದುವೆ ಆಯ್ತಾರೆ ಸಮಯ. ಒಂದು 6 ತಿಂಗಳು ಯೂಸ್ ಮಾಡ್ರಿ, ಸರಿ ಇದ್ದೀರಾ. ಬ್ರೈಟ್ನಿಂಗ್ ಆಗ್ಬಿಡುತ್ತೆ ಸ್ಕಿನ್. ಆಮೇಲೆ ಸ್ಕಿನ್ ಫುಲ್ ಬ್ರೈಟ್. ಸತತವಾಗಿ 6 ತಿಂಗಳಲ್ಲ, ಸತ್ ಹೋಗಿರ್ತೀನಿ. ಕರೆಕ್ಟ್ ಆಗಿ ಅವ್ರು 6 ತಿಂಗಳು ಬೇಡ 3 ತಿಂಗಳು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಈ ಸ್ವಾಮಿಗಳು ಯೂಸ್ ಮಾಡೋದೇ ಬೇಡ. ತಪ್ಪು ಹೊಡ್ಕೊಂಡು ಕರ್ಕೊಂಡೋಯ್ತು. ಈ ಲೈಟ್ ಯೂಸ್ ಮಾಡೋದು ಬೇಡ. ಕರ್ಸಿಂಗ್ ಕುಡಿಸ್ಬಿಡ್ತಾರ, ಒಂದು ಟಿಪಾಯಿ ಹಾಕ್ಬಿಡ್ಸ್ಬಿಟ್ಟು ಕರೆಂಟ್ ಗಿರೆಂಟ್ ಹೋದ್ರೆ ಸ್ವಾಮಿ ಒಂದು ಕೈ ಬೇಡ ಸ್ವಾಮಿ. ನಿಮ್ಮ ಅಕ್ಕ ಹೇಳ್ತಾ ಇರೋದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ರಿಂಕಲ್ ಬಂದಿದ್ದು ನೋಡಿ ಸ್ವಾಮಿ ಮೇಲ್ ಟಾಪ್ ಅಲ್ಲಿ. ಒಬ್ಬರಲ್ಲಿ ಆಗ್ತಿರೋದಕ್ಕೆ ಎಲ್ಲ ಏನ್ ಸೀರಿಯಸ್ ಆಗಿ ನೋಡ್ತಾ ಇದೀವಿ ನಾವು, ಏನು ಮಾಡೋ ತರ. ಯಾಕಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕಪ್ಪಗಿರೋ ಟ್ಯಾಟೂ ಹಾಕ್ಸ್ತಿರ ನೋಡ್ತಾ ಇರೋದು. ಅದಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ ನನಗೆ. ಅದ್ರಲ್ಲೂ ಈ ತರ ಕಾಫಿ ಪುಡಿ ತರ ಕಪ್ಪಗಿರೋದು ಫಸ್ಟ್ ಟೈಮ್ ಅಂತಾರದು. ಅದಕ್ಕೆ ಹೆಂಗ್ ಬರ್ಬೋದು? ಅಣ್ಣ ತಮ್ಮ ಸ್ವಾಮಿಗಳು. ಶಿಷ್ಯ ವ್ಲಾಗ್ ಮಾಡ್ತಾ ಇದ್ದೆ ತಾನೆ? ಮಾಡ್ತಾ ಇದೀನಿ. ಸ್ವಾಮಿಗಳು ಟ್ಯಾಟೂ ಹಾಕ್ಸಿದಾಗ ಲಾಸ್ಟ್ ಅಲ್ಲಿ ಒಂದು ಚುಕ್ಕೆ ಇಡ್ಸ್ಕೊಂಡಿದ್ದೆ, ಅದು ಡೀಟೇಲ್ ವಿಡಿಯೋ ಐತೆ. ಆ ಗ್ಯಾಪ್ ಅಲ್ಲಿ ಇದೊಂದು ಹಾಕ್ರಿ. ಟ್ಯಾಟೂ ಬರ್ತಾ ಇದೆ. ಟ್ಯಾಟೂ ಅಲ್ಲ, ಸ್ಟೆನ್ಸಿಲ್. ಆಯ್ತು ಸ್ವಾಮಿಗಳೇ ಬಂದಿರ ಬಿಡಿ ಅಂತ ಸ್ವಾಮಿ. ಇದೇ ಗೊತ್ತಲ್ಲ ಅಂದ್ರೆ ಅದು ಬರ್ತದ? ನಿಮ್ ಕೈ ಕಪ್ಪಗಿರೋದ್ರಿಂದ ಕಾಣಿಸ್ತಾ ಗಾಡಿ ಕೇಳ ನಿಮ್ ಸ್ವಾಮಿ. ಸೀದಾ ಜಿಗಣಿ ಕಡೆ ಕೊಟ್ಬಿಟ್ರಿ. ಏನು ಬರ್ತದೆ ಸೆಕೆಂಡ್ ಅಟೆಂಪ್ಟ್ಗೆ ರೆಡಿ ಮಾಡ್ತಾ ಇದ್ದೀವಿ. ಮತ್ತೆ ಸೇಮ್ ಥರ್ಡ್ ಅಟೆಂಪ್ಟ್. ಥರ್ಡ್ ಅಟೆಂಪ್ಟು
ಇವಾಗ ನೋಡೋಣ ಲಾಸ್ಟ್ ಇದು ಎಲ್ಲ ಹೆಂಗೆ ಸೀರಿಯಸ್ ಆಗಿ ನೋಡ್ತಾ ಇದ್ದೀವಿ ಎಲ್ಲರೂ. ಆಂಬುಲೆನ್ಸ್ ಕರ್ಸೋಣ. ಆಂಬುಲೆನ್ಸ್ ರೆಡಿ ಮಾಡ್ಕೊಳ್ಳ 108 ಅಂತ. Stranded in the open, dried out tears of sorrow, lacking all emotion. ಫೈನಲಿ ಟ್ಯಾಟೂ ಹಾಕಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು 3 ಅವರ್ ಕಂಟಿನ್ಯೂಸ್ ಆಗಿ ಟ್ಯಾಟೂ ಹಾಕ್ತಿರ್ತಾರೆ. ಸೊ ನನಗೆ ಕೊನೆಗೆ ಟ್ಯಾಟೂ ಹೆಂಗಾಗಿದೆ ಅಂತ ತೋರಿಸ್ತೀನಿ, ಅಲ್ಲಿ ಗಂಟ ವೆಯ್ಟ್ ಮಾಡಿ. ಆ್ಯಂಡ್ ಮನೆಯವ್ರ ರಿಯಾಕ್ಷನ್ ತೋರಿಸ್ತೀನಿ. ಮನೆಯವ್ರು ಯಾರಿಗೂ ಗೊತ್ತಿಲ್ಲ ಟ್ಯಾಟೂ ಹಾಕ್ಸ್ತಿರೋದು ಅಣ್ಣ, ಅದು ರಿಯಾಕ್ಷನ್ ಕ್ರೇಜ್ ಆಗಿರುತ್ತೆ. ಕೊನೆ ಗಂಟ ನೋಡಿ ಟ್ಯಾಟೂ ಆದ್ಮೇಲೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ಬನ್ನಿ. Barrel waiting for the final gates to open, to a new tomorrow, moving with the motion, following the light that sets me. ಸೊ ಗೈಸ್ 4 ಅವರ್ ಆಯಿತು, ಇನ್ನೂ ಟ್ಯಾಟೂ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಹಾಕ್ಸ್ತಾನೆ ಅವರೇ. ಎಲ್ಲ ಇಲ್ಲೇ ಕೂತಿದ್ದೀವಿ, ಸಾಂಗ್ ಕೇಳ್ತಾ ಇದ್ದೀವಿ. ಸೊ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. 7 ಗಂಟೆಗೆ ಸ್ಟಾರ್ಟ್ ಆಗಿದ್ದು, 1 ಗಂಟೆಗೆ ಮುಗಿತೆ ಅಂತ ಹೇಳಿದ್ದಾರೆ. ಹೆಂಗೆ ಅನಿಸ್ತಾ ಇದೆ? ಚುಮು ಚುಮು ಆಯ್ತಾ ಇಲ್ಲ ಅಣ್ಣ, ನನ್ನ ಕೇಳಿ ಆಯ್ತಾ ಇಲ್ಲ. ನನ್ನ ಕೈ ಮಾಂಸನೇ ಹೋಗ್ಬಿಡ್ತದೆ ಈಗ ಕಚ್ಕೊಂಡು. ಇದು ಚುಮು ಚುಮು ಅಲ್ಲ, ಚುಮು 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 ಅನ್ನಿಸ್ತಾ ಇದೆ. ಇನ್ನು 2 ರೌಂಡ್ ಮಾಡ್ಬೇಕು. ಇನ್ನು 2 ರೌಂಡಾ? ಫುಲ್ಲಿಂಗು, 2ನೇ ರೌಂಡಿಗೆ ಹೆಂಗೆ ಅಂದ್ರೆ ಶೇಪು, ಆಮೇಲೆ ಶೇಡಿಂಗು. ಈ ಶೇಪ್ ಕೊಡೋಷ್ಟು ನನ್ನ ಶೇಪ್ ಅದಾದ್ಮೇಲೆ ಶೇಡಿಂಗು, ಅದಾದ್ಮೇಲೆ ಶೇಪಿಂಗು, ಸೆಕೆಂಡ್ ರೌಂಡು, 3ನೇ ರೌಂಡು ಶೇಡಿಂಗು. ಆ ಶೇಪಿಂಗ್ ಎಲ್ಲ ಕೂಡ ಗಂಬಲ್ ನನ್ನ ಶೇಪ್ ಎಲ್ಲ ತಿರುಗೋಗಿರ್ತದೆ. ಆಮೇಲೆ ಸ್ವಾಮಿ ಅದೇನು ಎತ್ಕೊಂಡು ಹೋಗ್ತಾರಲ್ಲ, ಅದಕ್ಕೇನು ಹೇಳ್ತಾರೆ ಲಾಸ್ಟ್ ಅಲ್ಲಿ? ನೆಕ್ಸ್ಟ್ ಲಿಫ್ಟಿಂಗು ಅಲ್ಲ ಸ್ಟ್ರೆಚರ್ ಎಲ್ಲ ಕೂಡ ಎತ್ಕೊಂಡು ಹೋಗ್ತಾರೆ ನನ್ನ. ಆಮೇಲೆ ಲಿಫ್ಟಿಂಗ್ ಅಷ್ಟೇ ನಮ್ಮದು. ವೀಲ್ ಒಂದಿಲ್ಲ, 4 ವೀಲ್ ಹಾಕ್ಬಿಡ್ರಿ ಸ್ಟ್ರೆಚರ್ಗೆ. ಗೈಸ್ ಟೈಮ್ ಬಂದು 1 ಗಂಟೆ ಆಯಿತು, ಆದರೆ ಇನ್ನೂ ಟ್ಯಾಟೂ ಆಗಿಲ್ಲ. ಲಾಸ್ಟ್ ಫೈನಲ್ ಟಚ್ ಕೊಡ್ತಾವ್ರೆ ಸರ್ರು. ನಾನು ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಮನೆಗೆ ಹೋಗೋದು, ರಿಯಾಕ್ಷನ್ನು. ಸೊ ಗೈಸ್ ಇನ್ನೂ ಫೈನಲ್ ಟ್ಯಾಟೂ ಗೊತ್ತಾಗಿರೋ ಯಾವುದು ಅಂತ ವೆಯ್ಟ್ ಮಾಡ್ತೀರಿ, ತೋರಿಸ್ತಾ ಇರ್ತೀನಿ. ಇನ್ನೇನು ಆಗೋಯ್ತು, ಇನ್ನೊಂದು ಚೂರು ಐತೆ, ಅದಾಗ್ಬಿಟ್ರೆ ತೋರಿಸ್ತೀನಿ. ಆ್ಯಂಡ್ ಮನೆಗೆ ಹೋಗ್ಬೇಕಾದ್ರೆ ಮಾತಾಡೋಣ. ಗೈಸ್ 1 ಟ್ಯಾಟೂ ಆಯಿತು. ಸೊ ಇವಾಗ ಇನ್ನೊಂದು ಟ್ಯಾಟೂ ಮಾಡಿಸ್ತಾ ಇದ್ದೀವಿ, ಇಲ್ಲ ಗ್ಯಾಪಲ್ಲಿ ಹಾಕೋಣ ಅಂತ. ಸೊ ಬನ್ನಿ, ಅದು ಆದಮೇಲೆ ಔಟ್ಪುಟ್ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬರುತ್ತೆ ಅಂತ. ಗೈಸ್ ನಿಮ್ಗೇನಾದ್ರು ಈ ಥರ ಟ್ಯಾಟೂ ಹಾಕ್ಸ್ಬೇಕು ಅಂದರೆ ಸ್ಟುಡಿಯೋ ಲಿಂಕ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ, ನಂಬರ್ ಹಾಕಿರ್ತೀನಿ. ಕಾಲ್ ಮಾಡಿ ರೀಚ್ ಔಟ್ ಮಾಡಿ. ಥಿಂಕ್ ಆ್ಯಂಡ್ ಇಂಕ್ ಅಂತ ಸ್ಟುಡಿಯೋ, ಲೊಕೇಶನ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ. ಕ್ಲೀನಾಗಿ ವರ್ಕ್ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿದ್ದಾರೆ ವರ್ಕು, ತುಂಬ ಪೇಷನ್ಸಿಂದ ನಮ್ಗೆ ಇಷ್ಟ ಆಗಂಗೆ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಬೇಕಂದರೆ ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ. ಗೈಸ್ ಫೈನಲಿ 7 ಅವರ್ ಆದಮೇಲೆ ಟ್ಯಾಟೂ ಅಣ್ಣ ರೆಡಿ ಆಗಿದೆ. ತೋರ್ಸಪ್ಪ ಹಂಗೆ ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಳ್ಳಿ ಅದನ್ನು. ಇದೊಂದು ಮಾತ್ರ ಹೇಳ್ತೀನಿ ಗೈಸ್, ಇದು ಮಾತ್ರ ನಾನು ಅಷ್ಟೇ. ಇನ್ನು ಮಿಕ್ಕಿದೇನು ನನಗೆ ಗೊತ್ತಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲ ಅದೇನು ಮೀನಿಂಗ್ ಅಂತ. ಸೊ ವೆಯ್ಟ್ ಮಾಡ್ತೀರಿ, ಇಲ್ಲಿಂದ ಹೊಡ್ತೀವಿ ನಾವು. ತುಂಬ ಟೈಮ್ ಆಗಿದೆ, 2 ಗಂಟೆ ಆಯಿತು. ಸೊ ಬನ್ನಿ. ಹೆಂಗಿದೆ ಟ್ಯಾಟೂ? ಈ ರಾತ್ರಿ 2 ಗಂಟೆಗೆ ಎದುರು ಬಿಡ್ಕೊಳ್ತಿದೆ. ಹೆಂಗಿದೆ ಸಂಗಳೆ? ಹೆಂಗಿದೆ? ಒಳಗೆ ಬೇಜಾನ್ ಬೇಕಂತಾರೆ, ಒಳಗೆ ಕೇಳಿಸ್ತಾರೆ ಅಷ್ಟೇ. ಹಂಗಿದೆ. ಗ್ಯಾಸ್ ಫೈನಲಿ ಮನೆಗೆ ಹೊರಡೋಕ್ಕಿಂತ ಮುಂಚೆ ರ್ಯಾಪ್ ಮಾಡಿಸ್ಕೊಂಡು ಹೊಡ್ತಾ ಇದ್ದೀವಿ. ಬಿದ್ದೊಂದು ಸ್ವಲ್ಪ ಕಾಯಿ ಆಗಿದೆ. ಕಾರಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ವಿ, ದೊಡ್ಡದು ಸ್ಲಿಪ್ ಆಗೋಯ್ತು, ಫುಲ್ ದೊಡ್ಡ ಗಾಯ. ಟ್ಯಾಟ್ ಹಾಕಿಸ್ಕೊಂಡೆ ಇಷ್ಟು ಹೊಡ್ದು. ಹೆಂಗೈತೆ? ಸೂಪರ್. ಇನ್ನು ಬೆಳಗ್ಗೆ ಇಲ್ಲಿವರೆಗೂ ಬಂದೈತೆ ಸಚೆ. ಓಪನ್ ಮಾಡ್ತೀನಿ, ಕ್ಲೀನ್ ಮಾಡಬೇಕದು.
ಇದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ನಾವು ಟ್ಯಾಟೋ ಹಾಕ್ಸೋಕ್ಕೇನೆ. ಸೂಪರ್ ಚೆನ್ನಾಗಿತ್ತು. ಸೊ ಗಾಯ್ಸ್ ಗುಡ್ ಮಾರ್ನಿಂಗ್. ರಾತ್ರಿ ನಮ್ಮಮ್ಮ ರಿಯಾಕ್ಷನ್ ನೋಡಿದ್ರಿ. ಸೊ ಇವತ್ತು ಅವರಮ್ಮ ರಿಯಾಕ್ಷನ್ ನೋಡೋಕೆ ಹೋಗೋಣ ಬನ್ನಿ. ಬೆಳಗ್ಗೆನೇ ಎದ್ದು ಇವಾಗ ರೆಡಿಯಾಗಿ ಓಡ್ತಾ ಇದ್ದೀವಿ ಎಲ್ಲರೂ. ಗಾಯ್ಸ್ ನಾವು ನಿನ್ನೆ ಬಂದು ಮಲಗಿದಾಗ 5 ಗಂಟೆ ಆಗಿತ್ತು. 10 ಗಂಟೆಗೆ ಎದ್ದು ನಾಷ್ಟ ಮಾಡಿ ರೆಡಿಯಾಗಿದ್ದೀವಿ. ಸೊ ಬನ್ನಿ ಇವಾಗ ಹೋಗೋಣ. ಎಲ್ಲ ಹೋಗ್ತಾ ಇದ್ವಿ. ಅವ್ರ ಅಮ್ಮ ರಿಯಾಕ್ಷನ್ ಮಾಡಿದ್ರೆ ಕ್ರೇಜಿ ಆಗಿರುತ್ತೆ. ಅವ್ರ ಅಮ್ಮ ಟ್ಯಾಟೋ ಹಾಕ್ಸ್ಬೇಡ ಅಂತ ಹೇಳ್ತಿದ್ರು, ಇವ್ರು ಹಾಕ್ಸವ್ರೆ. ಬನ್ನಿ ಕ್ರೇಜ್ ಆಗಿರುತ್ತೆ ರಿಯಾಕ್ಷನ್ ನೋಡಿ ತೋರಿಸ್ತೀನಿ. ಫೈನಲಿ ಬಂದಿದ್ದೀವಿ ಅವ್ರ ಮನೆ ಹತ್ರ. ಸೊ ಬನ್ನಿ ಇವಾಗ ಹೋಗಿ ರಿಯಾಕ್ಷನ್ ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ಮನೆಗೆ ಅವ್ರ ಮನೆಗೆ ಅರ್ಧ ಕಿಲೋಮೀಟ್ರ್ ಅಷ್ಟೇ ಗೈಸ್, ನಡ್ಕೊಂಡು ಓಡಾಡ್ಬೋದು ಆರಾಮಾಗಿ. ಸೊ ಬಂದಿದ್ದೀವಿ. ಜೀವನ ಹೆಂಗೈತೆ ಟ್ಯಾಟೋ? ಚೆನ್ನಾಗಿದೆ. ಹೌದು ಚೆನ್ನಾಗೈತೆ ಅಂದ. ಬನ್ನಿ ನೋಡೋಣ ಬೇರೆಲ್ಲ ಏನು ಹೇಳ್ತಾರೆ, ರಿಯಾಕ್ಷನ್ ಕೊಡ್ತಾರೆ ಅಂತ. ಟ್ಯಾಟೋ ಅಯ್ಯೋ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನೋಡ್ತಾ ಇದ್ದೀನಲ್ಲ. ಏನು ಡಿಸೈನ್ ಐತೆ ಹೇಳಿ? ಗೊತ್ತಿಲ್ಲ. ನೋಡ್ತಾ ಐತೆ ಗೊತ್ತಿಲ್ಲ ಅಂತ. ಅಲ್ಲಿ ಕಾರಲ್ಲಿ ಯಾಕಪ್ಪ ಕಾರಲ್ಲಿ ಇದಾಯ್ತು ಬಿಡಿ ಅಂತ ಹೇಳಿ. ತೋರ್ಸಪ್ಪ. ಚೇತು ಏನಪ್ಪ ಹಿಂಗ್ ಮಾಡ್ಕೊಂಬಂದಿದ್ಯಾ? ಯಾವಾಗ? ಈಗ ನೆನ್ನೆ ಉಳ್ಕೈತಾ ಫುಲ್ ಊದ್ಕೊಳ್ತಾ ನೋಡಿ ಮಾಡಿ ಕೈ ಒಂದು ಫೋನ್ ಮಾಡಿ ಬಿಡ ನಿನ್ನೆ ಅವನ ಜೊತೆಗೆ ಚೋಳ್ಗುರು ಚಂದ್ರ ಅದಕ್ಕೆ ಸರ್ ಅವಾಗಲೇ ಕರೆಕ್ಟ್ ಕಾಣಿಲ್ಲ. ಏನಂತಿರತ್ತೆ ಇಂಥ ಕೆಲಸ ಮಾಡ್ಕೊಂಡು ಬಂದೈತಲ್ಲ. ಇವರು ಓದ್ತಾ ಇದ್ರು. ಓದ್ತಾ ಐತೆ. ಹಾಂ No comments. No comments. ನೆಕ್ಸ್ಟ್ ವಿಡಿಯೋ ನಿಮ್ಮ ಜೊತೆಯಲ್ಲಿ ಬಂಟ. ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್. ಅಷ್ಟೇ.